ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ. ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ, ನಾಳೆ ರಾಮನಗರದಲ್ಲಿ ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿ ಇದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಬಿಟ್ಟಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು. ನಾನು ಹೇಳಿದ್ದೇನೆ, ಬೈ ಬಾತ್ ಪ್ರೊಫೆಷನ್ ಬಿಸ್ನೆಸ್ ನೀನ್ ಹಂಗೆ ಹೇಳಿಲ್ಲ. ನಾನು ಪಂಚಾಯತ್ ಬಂದಿದ್ದೀನಿ, ನಾನು ಹೊಲ ಉಳ್ತಾ ಇದ್ದೀನಿ ಅಂತ ನೀನ್ ಹೇಳಿದ್ದೀನಿ, ಜೀವನ ಮಾಡ್ತಾ ಇದ್ದೀನಿ ಅಂತ. ನೀನ್ ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ. ನೀನು ನಿನ್ನ ಅಸ್ತಿತ್ವಕ್ಕೋಸ್ಕರ ಬರೀ 19 ಸೀಟ್ ಬಂತು ನಿನ್ನ ಅಧ್ಯಕ್ಷತೆಯಲ್ಲಿ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂತು. ಇವತ್ತು ಬಿಜೆಪಿಯವರು ಏನು ಸುಮಾರು 25 ಹಗರಣಗಳಿವೆ. ಆ ಪುಸ್ತಕ ಕೂಡ ನಾವು ಮಾಡ್ತೇವೆ. ಯಡಿಯೂರಪ್ಪನವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದಾಗ ನಾನು ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಇಬ್ಬರು ಬಂದು ಗೌರವ ಬಂದು ಲೆಟರ್ ಕೊಟ್ಬಿಟ್ಟು ನಿನ್ನ ಬರೀ ಕಾಂಗ್ರೆಸ್ ತತ್ವವನ್ನು ಉಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನವರು ನನಗೆ ಏನ್ ಹೇಳಿದ್ರು, ಡಿ ಕೆ ಶಿವಕುಮಾರ್ ಈ ಅಪ್ಪ ಮಕ್ಕಳು ಹುಷಾರು ಹುಷಾರು, ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ಟೆ ನೀನು. ಆ ಯಾರೋ ಕೇಸ್ ಹಾಕ್ಸ್ಬಿಟ್ಟು ಗವರ್ನರ್ ಕೈಲಿ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ಟೆ. ಈಗ ಏನ್ ಮಾಡ್ತಾ